ಇನ್ನು ಗೋವನ ಕೊಪ್ಪಲಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನನ್ನ ಅನೇಕ ಕೆಲಸ ನಿಲ್ಲಿಸಿದ್ದಾರೆ, ನನಗೆ ಹೊಟ್ಟೆ ಉರಿತಾ ಇದೆ. ಅನ್ನಭಾಗ್ಯ ಅಕ್ಕಿ 7 ಕೆಜಿಯಿಂದ 5 ಕೆಜಿಗೆ ಇಳಿಕೆ ಮಾಡಿದ್ದಾರೆ. ಓಟ್ ಹಾಕುವಾಗ ವಿಚಾರ ಮಾಡಿ ಹಾಕಿ ಅಂತ ಮನವಿ ಮಾಡಿದ್ರು. 2 ವರ್ಷಗಳ ನಂತರ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆಗ ಗೋವನ ಕೊಪ್ಪಲನ್ನ ಗ್ರಾಮ ಪಂಚಾಯತ್ ಮಾಡ್ತೀನಿ ಅಂತ ಅಭಯವನ್ನ ಕೊಟ್ರು. ಈಗ ಅಕ್ಕಿ 5 ಕೆಜಿಯಿಂದ 7 ಕೆಜಿಯಿಂದ 5 ಕೆಜಿ ಮಾಡೋದು ನಿಜನಾ? ಮಾಡಿದ್ರೆ ನಿಜನೇನ? ಮತ್ತೆ ಬಿಜೆಪಿ ಸುಮ್ಮನೆ ಇದ್ದೀರಿ? ಅಲ್ಲ, ಸುಮ್ಮನಿದ್ದೀರಲ್ಲಪ್ಪ. ನಾನಿದ್ದಾಗ 7 ಕೆಜಿ ಕೊಡ್ತಾ ಇತ್ತು. ನಮ್ಮ ಅಪ್ಪನ ಮನೆಯಿಂದ ಕೊಡ್ತಿದ್ನ? ಈಗ ಯಡಿಯೂರಪ್ಪ 7 ಕೆಜಿ ದುಡ್ಡು ಕೊಟ್ರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟನ? ಜನರ ದುಡ್ಡು ಅಲ್ವೇನ್ರಿ? ತೆರಿಗೆ ದುಡ್ಡು ಅಂದ್ರೆ ಯಾರ ದುಡ್ಡು? ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಲ್ವೇನಪ್ಪ? ಅದನ್ನು ಮಾಡಕ್ ಕಷ್ಟವಲ್ರಿ ಇವ್ರಿಗೆ. ಸಾಲನೂ ಮಾಡ್ತೀರಿ ಒಂದ್ ಕಡೆ, ಕೆಲ್ಸಗಳನ್ನೂ ನಿಲ್ಲಿಸ್ಬಿಡ್ತೀರಿ. ಸಾಲ ತಗೊಂಡ್ಬಂದು ಹೋಗಿ ತಿನ್ನಕ ಸಾಲ ತಗೊಳ್ಳೋದ ಜೊತೆಗೆ ಕೊರೋನಾ ಬಂದ್ಬಿಡ್ತು, ತೆರಿಗೆ ಕಮ್ಮಿ ಆಗೋಯ್ತು, ಅದಕ್ಕೋಸ್ಕರವಾಗಿ ಸಾಲ ಹೆಚ್ಚು ಮಾಡ್ಕೊತಾ ಇದ್ದೀವಿ ಅಂತ ಮಾಡ್ತಾ ಇದ್ದೀರಿ. ಬಟ್ ಕೆಲಸನೇ ಯಾಕೆ ಮಾಡಿ? ಕೆಲಸ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ನಲ್ಲ, ದುಡ್ಡು ಒಂದು ದಿನ ಕೊರತೆ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತೀರೋ? ಒಂದು ದಿನ ದುಡ್ಡು ತೊಂದರೆ ಆಗಿರ್ಲಿಲ್ಲ. ನಾನು ಹೇಳ್ತೀನಿ, ಈಗೇನಾಯ್ತಪ್ಪ ದುಡ್ಡು? ಮಾತೆತ್ತಿದ್ರೆ ಕೊರೋನಾ ಬಂದಿದೆ, ಮಾತೆತ್ತಿದ್ರೆ ಕೊರೋನಾ. ನಾನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಾಜಪ್ಪ. ಬಂದಿದ್ದೀನಿ ರಾಜಪ್ಪ, ಸಾಕಷ್ಟು ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಮೇಜರ್ ಆಗಿ ಇವಾಗ ಚರ್ಚೆ ಆಗ್ತಿರೋದು, ನಾನು ಮತ್ತೆ ಸಿಎಂ ಆಗ್ತೀನಿ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಪರೋಕ್ಷವಾಗಿ ಏನ್ ಹೇಳೋಕ್ ಹೊರಟಿದ್ದಾರೆ HDKಗೆ ಮತ್ತೆ ಈಗಿನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಅಂತ? ಖಂಡಿತ ಶರ್ಮಿಳಾ ಶೆಟ್ಟಿ, ಏನಂತಂದ್ರೆ ಇವತ್ತು ಪ್ರಮುಖವಾಗಿ ಸಿದ್ದರಾಮಯ್ಯವರು ಬಾದಾಮಿ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಕೈಗೊಳ್ತಾರೆ. ಅದ್ರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಏನು ಚಾಲನೆ ಕೊಡೋ ಜೊತೆಗೆ ಏನು ಕ್ಷೇತ್ರದ ಜನತೆಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ನಾನು ಸಿಎಂ ಆದಂತ ಸಂದರ್ಭದಲ್ಲಿ ಪ್ರತಿ ಯಾವುದೇ ರೀತಿಯಾದಂತಹ ದುಡ್ಡಿಗೆ ಕೊಡ್ತಾ ಇರ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಏನು ಕಾರ್ಯಕರ್ತರಾಗಿರ್ಬೋದು, ಗ್ರಾಮಸ್ಥರು ಕೂಡ ಹೌದು ಅನ್ನುವಂತ ಮೂಲಕ ಮತ್ತೆ ನೀವು ಮುಂದೆ ಸಿಎಂ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಹೇಳುವಂತದ್ದು. ಜೊತೆಗೆ ಅದೇ ತರನಾಗಿ ನೇರವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತ ಘೋಷಣೆಗಳನ್ನು ಕೂಗಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗಿದ್ರೆ ಬಾದಾಮಿ ಕ್ಷೇತ್ರದ ಅಭಿವೃದ್ಧಿ ಬದಲಾವಣೆನೇ ಆಗ್ತಾ ಇತ್ತು ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಕ್ಕಂತ ಸಿದ್ದರಾಮಯ್ಯ ಅವರು ಏನಂತಂದ್ರೆ, ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಆ ರೀತಿ ಹೇಳಿಲ್ಲ, ನಮ್ಮ ಸರ್ಕಾರ ಬಂದ್ರೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಜೊತೆಗೆ ಯಾವುದೇ ರೀತಿಯಾದಂತ ಅನುದಾನ ಕೊರತೆ ಆಗಲ್ಲ ಅನ್ನೋಂತ ಮಾತನ್ನ ಹೇಳಿದ್ದೇನೆ. ಆದ್ರೆ ನಾನು ಸಿಎಂ ಆಗ್ಬೇಕನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಜೊತೆಗೆ MLA ತೀರ್ಮಾನ ಮಾಡ್ಬೇಕಾಗತ್ತೆ. ಮುಂದಿನ ಏನು 2.5 ವರ್ಷಗಳ ನಂತರ ನಮ್ದೇ ಸರ್ಕಾರ ಬರುತ್ತೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಇನ್ಫಾರ್ಮೇಶನ್ಗೆ.